ಇವತ್ತಿನ ರೆಸಿಪಿಯಲ್ಲಿ ಚಿಕನ್ ಪುಳಿ ಮುಂಚಿ ಹೇಗೆ ಮಾಡೋದಂತ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲು ಒಂದು ಪ್ಯಾನಿಗೆ 1 ಸ್ಪೂನಷ್ಟು ಜೀರಾ, ಹಾಗೆ 2 ಸ್ಪೂನಷ್ಟು ಕೊತ್ತಂಬರಿ ಕಾಳು, ಹಾಗೆ ಅರ್ಧ ಸ್ಪೂನಷ್ಟು ಸಾಸಿವೆ, ಹಾಗೆ ಸಣ್ಣ ತುಂಡು ಪಲಾವ್ ಎಲೆ, ಒಂದು ಸಣ್ಣ ತುಂಡು ಚಕ್ಕೆ, ಹಾಗೆ ಒಂದೆರಡು ಲವಂಗ, ಹಾಗೆ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ. ಇದನ್ನು ಆಯಿಲ್ ಏನು ಹಾಕಬೇಡಿ, ಡ್ರೈ ರೋಸ್ಟ್ ಮಾಡಿ. ಫ್ಲೇಮನ್ನು ಮೀಡಿಯಮ್ ಆಗಿ ಇಟ್ಟು ಫ್ರೈ ಮಾಡಿ. ಈಗ ಇದು ಫ್ರೈ ಆಗಿದೆ. ಇದನ್ನೀಗ ಒಂದು ಮಿಕ್ಸಿ ಜಾರಿಗೆ ಹಾಕೋಣ. ಈಗ ಅದೇ ಪ್ಯಾನಿಗೆ ಸ್ವಲ್ಪ ಆಯಿಲನ್ನು ಹಾಕ್ತಿದ್ದೆ ನಾನು. ಈಗ ನಾನು ಮೆಣಸನ್ನು ಫ್ರೈ ಮಾಡಲಿಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿ ಫ್ರೈ ಮಾಡ್ತೇನೆ. ಈಗ ನಾನು ಉದ್ದ ಮೆಣಸು 20 ತೊಗೊಂಡಿದ್ದೇನೆ. ಇದು ಖಾರ ಇರಲ್ಲ, ಹಾಗಾಗಿ ಖಾರಕ್ಕೆ ನಾನು 5 ಮೆಣಸನ್ನು ತೊಗೊಂಡಿದ್ದೇನೆ, ಸಣ್ಣ ಮೆಣಸು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಮೆಣಸನ್ನು ಕಪ್ಪಾಗಲಿಕ್ಕೆ ಬಿಡಬೇಡಿ. ಮೆಣಸು ಚೆನ್ನಾಗಿ ಫ್ರೈ ಆದ ನಂತರ ಈಗ ಅದೇ ಮಿಕ್ಸಿ ಜಾರಿಗೆ ಮೆಣಸನ್ನು ಹಾಕೋಣ. ಪುಳಿ ಮುಂಚಿಗೆ ಕೊಕೊನಟ್ ಏನು ಹಾಕಲಿಕ್ಕಿಲ್ಲ, ಹೀಗೇ ಮಾಡಲಿಕ್ಕೆ. ಹಾಗೆ ಒಂದು ತುಂಡು ಹುಳಿಯನ್ನು ಹಾಕಿದ್ದೇನೆ. ಹುಳಿಯನ್ನು ದೊಡ್ಡ ತುಂಡೆ ಹಾಕಿದ್ದೇನೆ. ಹಾಗೆ ಸ್ವಲ್ಪ ಅರಿಶಿನ. ಹುಳಿ ತುಂಬ ಜಾಸ್ತಿ ಹಾಕಿದ್ದೇನೆ, ಯಾಕಂದರೆ ನಾನು ಮತ್ತೆ ಟೊಮೆಟೊವನ್ನು ಸೇರಿಸೋದಿಲ್ಲ. ಹಾಗಾಗಿ ನಿಮಗೆ ಬೇಕಾದರೆ ಸಣ್ಣ ತುಂಡು ಹುಳಿ ಹಾಕಿ ಮತ್ತು ಟೊಮೆಟೊ ಕೂಡ ಹಾಕ್ಕೊಳ್ಬೋದು. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತನ್ನಿ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲನ್ನು ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ನಾನು 2 ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕಿದ್ದೇನೆ. ಸಣ್ಣ ಈರುಳ್ಳಿ 2ರಷ್ಟು ತೊಗೊಂಡಿದ್ದೇನೆ. ನೀವು ಬೇಕಾದರೆ ದೊಡ್ಡ ಈರುಳ್ಳಿ ಆದರೆ 1 ಕೂಡ ಹಾಕ್ಕೊಳ್ಬೋದು. ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಿದ್ದೇನೆ. ಈಗ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು 1 kgಯಷ್ಟು ಚಿಕನನ್ನು ಈಗ ಹಾಕ್ತಿದ್ದೇನೆ. ನಾನಿಲ್ಲಿ 1 kg ಚಿಕನನ್ನು ತಗೊಂಡಿದ್ದೇನೆ. ಚಿಕನನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ಹಾಕಬೇಕಂತಿಲ್ಲ, ಆದರೂ ಸ್ವಲ್ಪ ನೀರನ್ನು ಹಾಕಿ, ಹಾಗೆ ಬೇಯುವಾಗಲೇ ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೇನೆ. ಈಗ ಒಂದು 10 ನಿಮಿಷ ಇದನ್ನು ಬೇಯಲಿಕ್ಕೆ ಇಡಿ. ಚಿಕನ್ ಬೇಯಲಿಕ್ಕೆ ಒಂದು 10 ನಿಮಿಷ ಬೇಕಾಗ್ತದೆ. ಈಗ ಇದು ಬೆಂದಿದೆ ಚಿಕನ್. ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟಂತಹ ಮಸಾಲೆಯನ್ನು ಹಾಕೋಣ. ಜಾರ್ ತೊಳೆದ ಸ್ವಲ್ಪ ನೀರನ್ನು ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಹುಳಿ ಮುಂಚಿ ತುಂಬ ನೀರಾದರೆ ಚೆನ್ನಾಗಿರಲ್ಲ, ಸ್ವಲ್ಪ ಡ್ರೈ ಆಗಿದ್ರೇ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ರೈಸಿಗೆಲ್ಲ. ಈಗ ಉಪ್ಪನ್ನು ಮೊದಲೇ ಹಾಕಿದ್ದೆ.
ಈಗ ಮಸಾಲ ಹಾಕಿದ ಮೇಲೆ ಸ್ವಲ್ಪ ನೋಡ್ಕೊಳ್ಳಿ, ಉಪ್ಪು ಕಮ್ಮಿ ಆಗಿದರೆ ಹಾಕಿ. ಈಗ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂದು ಒಳ್ಳೆ ಕುದಿ ಬರುವವರೆಗಿಡಿ. ಈಗ ರೆಡಿಯಾಗಿದೆ. ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್